ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವನ ಹೆಸರುಗಳು ಯೇಸುಕ್ರಿಸ್ತನಲ್ಲಿ ಹೇಗೆ ನೆರವೇರಿದವು? ನಮಸ್ಕಾರ. ಯೇಸು ಮತ್ತು ಯೆಹೋವ ಎಂಬ ಬೈಬಲ್ ಅಧ್ಯಯನ ಸರಣಿಯ 2ನೇ ಭಾಗಕ್ಕೆ ನಿಮಗೆ ಸ್ವಾಗತ. ಹಿಂದಿನ ಭಾಗದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಪ್ರಕಟವಾದ ಯೇಸು ಕ್ರಿಸ್ತನು ಹಳೆಯ ಒಡಂಬಡಿಕೆಯಲ್ಲಿ ಪ್ರಕಟವಾದ ಯೆಹೋವನೇ ಎಂಬ ವಿಷಯವನ್ನು ಬೈಬಲ್ ಆಧಾರದಿಂದ ಅಧ್ಯಯನ ಮಾಡಿದೆವು. ಇಂದು ಮತ್ತೊಂದು ಮಹತ್ವದ ಪ್ರಶ್ನೆಯನ್ನು ನೋಡೋಣ. ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವ ಈರೆ, ಯೆಹೋವ ರಾಫಾ, ಯೆಹೋವ ನಿಸ್ಸಿ, ಯೆಹೋವ ಶಾಲೋಮ್, ಯೆಹೋವ ಚಿದ್ಕೇನು ಮತ್ತು ಯೆಹೋವ ಶಮ್ಮಾ ಎಂಬ ಹೆಸರುಗಳು ಯಾಕೆ ಕೊಡಲ್ಪಟ್ಟವು? ಈ ಹೆಸರುಗಳು ಕೇವಲ ಹೆಸರುಗಳೇ ಅಥವಾ ದೇವರ ಸ್ವಭಾವ ಮತ್ತು ಕಾರ್ಯವನ್ನು ಪ್ರಕಟಿಸುತ್ತವೆಯೇ? ಮತ್ತು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಈ ಹೆಸರುಗಳ ಅರ್ಥವನ್ನು ಹೇಗೆ ನೆರವೇರಿಸಿದನು? ಬನ್ನಿ ಬೈಬಲ್ ತೆರೆದು ಪರಿಶೀಲಿಸೋಣ. ಯೆಹೋವ ಈರೆ, ಕರ್ತನು ಒದಗಿಸುವವನು. ಆದಿಕಾಂಡ 22:13-14. ಅಬ್ರಹಾಮನ ಜೀವನದಲ್ಲಿ ನಂಬಿಕೆಯ ದೊಡ್ಡ ಪರೀಕ್ಷೆ ಎದುರಾಯಿತು. ದೇವರು, ನಿನ್ನ ಮಗ ಇಸಾಕನನ್ನು ಬಲಿಯಾಗಿ ಅರ್ಪಿಸು ಎಂದು ಹೇಳಿದರು. ಅಬ್ರಹಾಮನು ದೇವರ ಮಾತಿಗೆ ವಿಧೇಯನಾಗಿ ಮೊರಿಯಾ ಬೆಟ್ಟಕ್ಕೆ ಹೋದನು. ಮಾರ್ಗದಲ್ಲಿ ಇಸಾಕನು ಕೇಳಿದನು, ಅಪ್ಪ, ಬೆಂಕಿಯೂ ಕಟ್ಟಿಗೆಯೂ ಇವೆ, ಆದರೆ ಬಲಿಗಾಗಿ ಕುರಿಮರಿ ಎಲ್ಲಿದೆ? ಅಬ್ರಹಾಮನು ಉತ್ತರಿಸಿದನು, ಮಗನೇ, ದೇವರೇ ಬಲಿಗಾಗಿ ಬೇಕಾದ ಕುರಿಮರಿಯನ್ನು ಒದಗಿಸಿಕೊಳ್ಳುವನು. ಕೊನೆಯ ಕ್ಷಣದಲ್ಲಿ ದೇವರು ಒಂದು ಟಗರನ್ನು ಒದಗಿಸಿದನು. ಆದ್ದರಿಂದ ಅಬ್ರಹಾಮನು ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಆದರೆ ಈ ಘಟನೆ ಮುಂದಿನ ಒಂದು ಮಹಾನ್ ಸತ್ಯದ ನೆರಳಾಗಿತ್ತು. ಸಾವಿರಾರು ವರ್ಷಗಳ ನಂತರ ದೇವರು ಲೋಕದ ಪಾಪಕ್ಕಾಗಿ ತನ್ನ ಸ್ವಂತ ಮಗನನ್ನೇ ಕೊಟ್ಟನು. ಯೋಹಾನ 10:11. ಒಳ್ಳೆಯ ಕುರುಬನು ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಯೋಹಾನ 10:17-18. ಯೇಸು ತನ್ನ ಪ್ರಾಣವನ್ನು ಸ್ವಯಂ ಅರ್ಪಿಸಿದನು. ಈ ರೀತಿಯಾಗಿ ಯೆಹೋವ ಈರೆ ಎಂಬ ಹೆಸರಿನ ಸಂಪೂರ್ಣ ಅರ್ಥ ಯೇಸು ಕ್ರಿಸ್ತನಲ್ಲಿ ನೆರವೇರಿತು. ಯೆಹೋವ ರಾಫಾ, ಕರ್ತನು ಸ್ವಸ್ಥಪಡಿಸುವವನು. ವಿಮೋಚನಕಾಂಡ 15:26. ಐಗುಪ್ತದಿಂದ ಬಿಡುಗಡೆಯಾದ ನಂತರ ಇಸ್ರಾಯೇಲರು ಮರಾ ಎಂಬ ಸ್ಥಳಕ್ಕೆ ಬಂದರು. ಅಲ್ಲಿನ ನೀರು ಕಹಿಯಾಗಿತ್ತು. ದೇವರು ಅದನ್ನು ಸಿಹಿ ಮಾಡಿ ಹೀಗೆ ಹೇಳಿದರು, ನಾನೇ ನಿನ್ನನ್ನು ಸ್ವಸ್ಥಪಡಿಸುವ ಯೆಹೋವನು. ಅಂದರೆ ದೇವರು ಕೇವಲ ದೇಹವನ್ನಲ್ಲ, ತನ್ನ ಜನರ ಜೀವನವನ್ನೇ ಪುನಃಸ್ಥಾಪಿಸುವ ದೇವರು. ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯ 9:35. ಯೇಸು ಎಲ್ಲಾ ಪಟ್ಟಣಗಳಲ್ಲಿಯೂ ಸಂಚರಿಸಿ ಎಲ್ಲಾ ವಿಧದ ರೋಗಗಳನ್ನು ಸ್ವಸ್ಥಪಡಿಸಿದನು. ಆತ ಕುರುಡರಿಗೆ ದೃಷ್ಟಿ ಕೊಟ್ಟನು, ಕುಂಟರನ್ನು ನಡೆಯುವಂತೆ ಮಾಡಿದನು, ಕುಷ್ಠರೋಗಿಗಳನ್ನು ಶುದ್ಧಪಡಿಸಿದನು, ಅನೇಕ ಜನರಿಗೆ ನಿರೀಕ್ಷೆ ನೀಡಿದನು. ಈ ರೀತಿಯಾಗಿ ಯೆಹೋವ ರಾಫಾ ಎಂಬ ಹೆಸರಿನ ಅರ್ಥ ಯೇಸು ಕ್ರಿಸ್ತನಲ್ಲಿ ಪ್ರಕಟವಾಯಿತು. 3. ಯೆಹೋವ ನಿಸ್ಸಿ, ಕರ್ತನು ನಮ್ಮ ವಿಜಯದ ಧ್ವಜ. ವಿಮೋಚನಕಾಂಡ 8:18-8-15. ಅಮಾಲೇಕ್ಯರು ಇಸ್ರಾಯೇಲರ ವಿರುದ್ಧ ಯುದ್ಧಕ್ಕೆ ಬಂದರು. ಮೋಶೆಯ ಕೈಗಳು ಮೇಲಿದ್ದಾಗ ಇಸ್ರಾಯೇಲರು ಜಯಿಸುತ್ತಿದ್ದರು. ದೇವರು ಅವರಿಗೆ ವಿಜಯವನ್ನು ಕೊಟ್ಟನು. ಆದ್ದರಿಂದ ಮೋಶೆ ಒಂದು ಬಲಿಪೀಠವನ್ನು ಕಟ್ಟಿಸಿ ಅದಕ್ಕೆ ಯೆಹೋವ ನಿಸ್ಸಿ ಎಂದು ಹೆಸರಿಟ್ಟನು. ಹೊಸ ಒಡಂಬಡಿಕೆಯಲ್ಲಿ ರೋಮಾಪುರದವರಿಗೆ 8:37. ನಮ್ಮನ್ನು ಪ್ರೀತಿಸಿದಾತನ ಮೂಲಕ ನಾವು ಮಹಾ ಜಯಶಾಲಿಗಳಾಗಿದ್ದೇವೆ. 1 ಕೊರಿಂಥ 15:57. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ದೇವರು ನಮಗೆ ಜಯವನ್ನು ಕೊಟ್ಟಿದ್ದಾನೆ. ನಮ್ಮ ನಿಜವಾದ ವಿಜಯವು ಲೋಕದ ಯುದ್ಧಗಳಲ್ಲಿ ಅಲ್ಲ, ಪಾಪ, ಮರಣ ಮತ್ತು ಸೈತಾನನ ಮೇಲಿನ ಜಯದಲ್ಲಿ ಇದೆ. ಆ ಜಯವನ್ನು ಯೇಸುಕ್ರಿಸ್ತನು ನಮಗೆ ಕೊಟ್ಟನು. 4. ಯೆಹೋವ ಶಾಲೋಮ್, ಕರ್ತನು ನಮ್ಮ ಸಮಾಧಾನ. ನ್ಯಾಯಸ್ಥಾಪಕರು 6:24. ಗಿದ್ಯೋನನು ಭಯದಲ್ಲಿದ್ದನು, ಆದರೆ ದೇವರು ಅವನಿಗೆ ಭಯಪಡಬೇಡ ಎಂದು ಧೈರ್ಯ ಕೊಟ್ಟನು. ಗಿದ್ಯೋನನು ಒಂದು ಬಲಿಪೀಠವನ್ನು ಕಟ್ಟಿಸಿ ಅದಕ್ಕೆ ಯೆಹೋವ ಶಾಲೋಮ್ ಎಂದು ಹೆಸರಿಟ್ಟನು. ಹೊಸ ಒಡಂಬಡಿಕೆಯಲ್ಲಿ ಎಫೆಸದವರಿಗೆ 2:14. ಆತನೇ ನಮ್ಮ ಸಮಾಧಾನ. ಕೊಲಸ್ಸೆಯವರಿಗೆ 1:20. ಶಿಲುಬೆಯ ರಕ್ತದ ಮೂಲಕ ದೇವರು ಸಮಾಧಾನ ಉಂಟು ಮಾಡಿದನು. ಯೋಹಾನ 14:27. ನಾನು ನಿಮಗೆ ಸಮಾಧಾನವನ್ನು ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಲ್ಲಿ ಅಲ್ಲ.
ಲೋಕದ ಸಮಾಧಾನ ತಾತ್ಕಾಲಿಕ, ಆದರೆ ಯೇಸು ಕೊಡುವ ಸಮಾಧಾನ ಶಾಶ್ವತ. 5. ಯೆಹೋವ ಚಿದ್ಕೇನು, ಕರ್ತನು ನಮ್ಮ ನೀತಿ. ಯೆರೆಮೀಯ 23:6. ಯೆಹೋವ ನಮ್ಮ ನೀತಿ. ನಮ್ಮ ಸ್ವಂತ ನೀತಿಯಿಂದ ದೇವರ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ಆದ್ದರಿಂದ ದೇವರು ತನ್ನ ನೀತಿಯನ್ನು ಕ್ರಿಸ್ತನ ಮೂಲಕ ನಮಗೆ ಕೊಟ್ಟನು. 1 ಕೊರಿಂಥಿಯ 1:30. ಕ್ರಿಸ್ತನು ನಮಗೆ ನೀತಿಯಾದನು. 2 ಕೊರಿಂಥಿಯ 5:21. ಆತನ ಮೂಲಕ ನಾವು ದೇವರ ನೀತಿಯಾದೆವು. 6. ಯೆಹೋವ ಶಮ್ಮ, ಕರ್ತನು ಅಲ್ಲಿದ್ದಾನೆ. ಯೆಹೆಜ್ಕೇಲ 48:35. ನಗರದ ಹೆಸರು ಯೆಹೋವ ಅಲ್ಲಿದ್ದಾನೆ. ಹೊಸ ಉಡಂಬಡಿಕೆಯಲ್ಲಿ ಮತ್ತಾಯ 1:23. ಇಮ್ಮಾನುವೇಲ್, ಅಂದರೆ ದೇವರು ನಮ್ಮೊಂದಿಗಿದ್ದಾನೆ. ಮತ್ತಾಯ 28:20. ಯುಗದ ಸಮಾಪ್ತಿವರೆಗೂ ನಾನು ನಿಮ್ಮ ಸಂಗಡ ಇರುವೆನು. ಇದು ಕೇವಲ ಒಂದು ವಾಗ್ದಾನವಲ್ಲ, ಯೇಸುವಿನ ನಿರಂತರ ಸಾನ್ನಿಧ್ಯದ ಭರವಸೆ. ಇಂದು ನಾವು ನೋಡಿದ್ದು ಯೆಹೋವ ಈರೆ, ಯೆಹೋವ ರಾಫಾ, ಯೆಹೋವ ನಿಸ್ಸಿ, ಯೆಹೋವ ಶಾಲೋಮ್, ಯೆಹೋವ ಚಿದ್ಕೇನು, ಯೆಹೋವ ಶಮ್ಮ. ಇವು ಬೇರೆ ಬೇರೆ ದೇವರ ಹೆಸರುಗಳಲ್ಲ, ಒಬ್ಬನೇ ದೇವರ ಸ್ವಭಾವ ಮತ್ತು ಕಾರ್ಯವನ್ನು ಪ್ರಕಟಿಸುವ ಹೆಸರುಗಳು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ತನ್ನ ಜೀವನ, ಸೇವೆ, ಮರಣ ಮತ್ತು ಪುನರುತ್ಥಾನದ ಮೂಲಕ ಈ ಹೆಸರುಗಳ ಅರ್ಥವನ್ನು ನೆರವೇರಿಸಿದನು. ಈ ಅಧ್ಯಯನ ನಿಮಗೆ ಆಶೀರ್ವಾದವಾಗಿದ್ದರೆ ಈ ವಿಡಿಯೋವನ್ನು ಇತರರೊಂದಿಗೂ ಹಂಚಿಕೊಳ್ಳಿ. ಮುಂದಿನ ಭಾಗದಲ್ಲಿ ಯೇಸು ಹೇಳಿದ ನಾನೇ ಇದ್ದೇನೆ ಎಂಬ ಮಾತಿನ ನಿಜವಾದ ಅರ್ಥವೇನು ಎಂಬ ವಿಷಯವನ್ನು ಬೈಬಲ್ ಆಧಾರದಿಂದ ಅಧ್ಯಯನ ಮಾಡೋಣ. ಯಾವುದೇ ಬೋಧನೆಯನ್ನು ಕುರುಡಾಗಿ ನಂಬಬೇಡಿ. ಬೈಬಲ್ ತೆರೆದು ಪರಿಶೀಲಿಸಿ, ಏಕೆಂದರೆ ಬೈಬಲ್ ಹೇಳುವುದನ್ನೇ ನಂಬೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.